Rich Stars. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ತುಂಬ ಜನರದು ನಮ್ಮದು ಕ್ಲಾಸ್ ಸ್ಟೂಡೆಂಟ್ಸ್ ಇರಬಹುದು, ಕೆಲವೊಂದು ಸ್ಟೂಡೆಂಟ್ಸ್ಗೆ ಸ್ವಲ್ಪ ಡೌಟ್ ಇದೆ. ಏನಾಗುತ್ತೆ ಅಂತ ಹೇಳಿದ್ರೆ, ಜನ ಮರಳೇನೋ ಜಾತ್ರೆ ಮರಳೇನೋ ಅಂತ, ಜನ ಮರಳೋ ಜಾತ್ರೆ ಮರಳೇನೋ ಅಂತ. ಸೊ ಅಕ್ಕ ಈ ರೆಮಿಡಿ ಮಾಡಿದ್ದಾರೆ, ತಂಗಿ ಈ ರೆಮಿಡಿ ಮಾಡಬೇಕು, ಅಥವಾ ದೊಡ್ಡಮ್ಮ ಇದು ಮಾಡಿದ್ದಾರೆ, ಚಿಕ್ಕಮ್ಮ ಇದು ಮಾಡಬೇಕು, ಅಣ್ಣ ಇದು ಮಾಡ್ತಿದ್ದಾರೆ, ಅವ್ರು ಮಾಡ್ತಿದ್ದಾರೆ, ನಾವು ಮಾಡೋಣ ಅಂತ ಹೇಳಿ. ಒಂದು ತಿಳ್ಕೊಳ್ಳಿ, ಈ ಪ್ರಪಂಚದ ಮೇಲೆ ಅಥವಾ ಈ ಭೂಮಿ ಮೇಲೆ ಜನಿಸುವಂತಹ ಪ್ರತಿಯೊಂದು ಜೀವಿಗೂ ತನ್ನದೇ ಆದಂತಹ ಕರ್ಮಫಲ ಇರುತ್ತೆ. ಸೊ ಅವ್ರು ಏನು ಕರ್ಮ ತಿಳ್ಕೊಂಡು ಬಂದಿದ್ದಾರೆ ಅಥವಾ ಏನು ಕರ್ಮ ನಾವು ತಗೊಂಡು ಬಂದಿದ್ದೀವೋ ಅದೇನೇ ಎಂಡ್ ಆಫ್ ದ ಡೇ. ಈ ಆಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತು ಇದೆಲ್ಲ ಏನಕ್ಕೆ ಅಂತ ಹೇಳಿದ್ರೆ, ಸರಿಯಾದ ಮಾರ್ಗದಲ್ಲಿ ಹೋಗೋಕ್ಕೆ, ಯಾವ ಟೈಮಲ್ಲಿ ರೈಟ್ ಟೈಮಲ್ಲಿ ನಾವು ರೈಟ್ ಡಿಸಿಷನ್ನ ಲೈಫಲ್ಲಿ ತಗೊಳ್ಳಿಕ್ಕೆ ಈ ಒಂದು ಆಸ್ಟ್ರಾಲಜಿ, ನ್ಯೂಮರಾಲಜಿ, ಸೊ ವಾಸ್ತು, ರೇಖಿ ಎಕ್ಸೆಟ್ರಾ. ಸೊ ಈಗ ನಾನು ಏನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ತುಂಬ ಜನ ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡೋದು ಅಥವಾ ಯಾರೋ ರೆಕಮೆಂಡ್ ಮಾಡೋದು, ಸೊ ಈ ಥರ ಎಲ್ಲ ಮಾಡಿ ಕೆಲವೊಂದು ಸಣ್ಣ ಪುಟ್ಟ ತಪ್ಪು ಮಾಡಿಕೊಂಡು ಆರೋಗ್ಯ ಸಮಸ್ಯೆಗಳನ್ನು, ಹಣದ ಸಾಲನ ಹೆಚ್ಚು ಮಾಡ್ಕೋತಾ ಇದ್ದಾರೆ. ಹೌದು. ಸೊ ನೀವೇನಾದರೂ ಮಣ್ಣಿನ ದೀಪ ಹಚ್ತಾ ಇದ್ದೀರಾ ಅಂತ ಹೇಳಿದ್ರೆ, ಮಣ್ಣಲ್ಲಿ ತುಂಬಿದಂತಹ ಉಪ್ಪಿನ ದೀಪ. ಸೊ ಎಲ್ಲರೂ ಉಪ್ಪಿನ ದೀಪ ಹಚ್ಚಿ ಶ್ರೀಮಂತರಾಗ್ತೀರಾ. ಖಂಡಿತ ಒಂದು ತಿಳ್ಕೊಳ್ಳಿ, ಯಾವ ದೀಪ ಹಚ್ಚಿದ್ರೂ ಶ್ರೀಮಂತರಾಗೋದಿಲ್ಲ. ನೆಗೆಟಿವಿಟಿ ಫಸ್ಟ್ ಹೋಗಿ ನಮಗೆ ರೂಟ್ ಸಿಗುತ್ತೆ. ಈಗ ಜಾಬ್ ಮಾಡ್ತಾ ಇರ್ತೀರಾ, ಫಾರ್ ಎಕ್ಸಾಂಪಲ್ ಪರ್ 20 lakhs ಇದ್ದರೆ ನೀವು ಈ ದೀಪ ಹಚ್ಚೋದ್ರಿಂದ, ನಿಮಗೆ ಯಾವ ದೀಪ ಇರುತ್ತೋ ಆ ದೀಪ ಹಚ್ಚೋದ್ರಿಂದ ಇನ್ನೊಂದು 5% ಎಕ್ಸ್ಟ್ರಾ ಆಗುತ್ತೆ ಹೊರತು ನಿಮ್ಗೆ ಯಾರು ಸೂಟ್ ಕೇಸಲ್ಲಿ ತೊಗೊಬಂದು ನಿಮಗೆ ಕೋಟಿ ಕೊಡೋದಿಲ್ಲ, ಅಥವಾ ನಿಮ್ಮ ಅಕೌಂಟ್ಗೆ ಯಾವುದು ಬ್ಲ್ಯಾಕ್ ಮನಿ ಟ್ರಾನ್ಸ್ಫರ್ ಆಗೋದಿಲ್ಲ. ದಯವಿಟ್ಟು ಈ ಮೂಢನಂಬಿಕೆನ ತೆಗೆದು ಆಚೆ ಹಾಕಿ. ಸೊ ಸ್ವಲ್ಪ ಬ್ರೈಟಾಗಿ ಥಿಂಕ್ ಮಾಡೋದ್ರ ಕಡೆ ಗಮನ ಕೊಟ್ಟರೆ ಒಳ್ಳೆಯದು. ನೋಡಿ, ಯಾರ್ಯಾರು, ಸೊ ಎಸ್ಪೆಷಲಿ ನಾನೀಗ ಹೇಳ್ತಾ ಹೋಗ್ತೀನಿ, ಇವ್ರುಗಳು ಏನಾದರೂ, ಎಸ್ಪೆಷಲಿ ಲೇಡೀಸೇ ಇದು ಹೆಚ್ಚಿಗೆ ಮಾಡೋದು, ಜೆಂಟ್ಸ್ಗೆ ಏನೂ ಗೊತ್ತಿರೋದಿಲ್ಲ. ಅವರು ವರ್ಕಲ್ಲಿ ಇರ್ತಾರೆ, ಲೇಡೀಸ್ ಇರ್ತಾರಲ್ವಾ. ಸೊ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಯೂಟ್ಯೂಬಲ್ಲಿ ಬಂತು ನೋಡಿ ಮಾಡಿ ಅಂತ ಹೇಳಿ ಮಾಡೋದು. ಒಂದು ಮಾಡೋಕ್ಕೆ ಹೋಗಿ 9 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ಯಾರ್ಯಾರು ಉಪ್ಪಿನ ದೀಪ ಮನೇಲಿ ಹಚ್ಚುತ್ತಾ ಇದ್ದೀರಾ, ಫಸ್ಟು ನೀವು ಗಮನದಲ್ಲಿ ಇಟ್ಕೊಬಿಡಿ. ವೆರಿ ಸಿಂಪಲ್. ನಿಮ್ಮ ರಾಶಿ ಮಕರ, ಕುಂಭ ಅಥವಾ ಕರ್ಕಾಟಕ, ಸಿಂಹ, ಈ ರಾಶಿ ಏನಾದರೂ ನಿಮ್ದಾಗಿದ್ದರೆ ಅಥವಾ ಈ ಲಗ್ನ ನಿಮ್ದಾಗಿದ್ದರೆ ನೀವು ಹಚ್ಚೋ ಹಾಗೆ ಇಲ್ಲ. ಹಚ್ಚಿದ್ರೆ ಏನಾಗುತ್ತೆ, ಪ್ರಾಬ್ಲಮ್ಸ್ ಆಗುತ್ತೆ. ಪ್ರಾಬ್ಲಮ್ಸ್ ಯಾವ ಥರ ಆಗುತ್ತೆ, ಪ್ರಾಬ್ಲಮ್ಸ್ ಹೀಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾವ ಕಡೆಯಿಂದ ಅದು ಬರ್ಬೋದು. ಇದು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಯಾರ ಜಾತಕದಲ್ಲಿ ಶನಿ ಮತ್ತು ಚಂದ್ರ ಒಟ್ಟಿಗಿರ್ತಾರೋ, ಶನಿ ಚಂದ್ರ ಒಟ್ಟಿಗಿರ್ಬೋದು, ಶನಿ ಚಂದ್ರ ದೃಷ್ಟಿ ಇರ್ಬೋದು, ಶನಿ ಚಂದ್ರ 1/9 ಟ್ರ್ಯಾಂಗಲಲ್ಲಿ ಬರಬಹುದು, ಅಥವಾ ಸಮಸಪ್ತಮ ಆದರೂ ಬರಬಹುದು. ಸೊ ಯಾರ ಜಾತಕದಲ್ಲಿ ಶನಿ ಚಂದ್ರ ಒಟ್ಟಿಗಿರುತ್ತೋ, ಸೊ ಅವರು ಈ ದೀಪನ ಹಚ್ಚೋ ಹಾಗೆ ಇಲ್ಲ. ಹೆಚ್ಚಿದ್ರೆ ಏನಾಗುತ್ತೆ ನೋಡಿ, ದೀಪ ಸೊ ಮಣ್ಣಿನ ಅಣತೆ, ಕುಶನ ಅಂಶ, ಅದರಲ್ಲಿ ನೀವು ಉಪ್ಪು ಹಾಕ್ತೀರಾ, ಸೊ ಶಶಿಮಂಗಳ ಯೋಗ ಪ್ರಾಪ್ತಿ ಆಗುತ್ತೆ. ಅದರ ಮೇಲೆ ಮತ್ತೆ ಇನ್ನೊಂದು ದೀಪ ಇಡ್ತೀರಾ, ಅದು ಮತ್ತೆ ಕುಶ, ಅದರಲ್ಲಿ ನೀವು ಎಣ್ಣೆ ಹಾಕಿ ಹಚ್ತೀರಾ. ಸೊ ಇಲ್ಲೇನಾಗುತ್ತೆ ಅಂದರೆ, ನಿಮಗೆ ಗೊತ್ತಿಲ್ಲದೇ ಕುಜನ್ನ ಜಾಸ್ತಿ ಆ್ಯಕ್ಟಿವೇಟ್ ಮಾಡ್ತಾ ಇದ್ದೀರಾ. ಹಾಗೆ ಉಪ್ಪು, ಸೊ ಉಪ್ಪು ಅಂತ ಹೇಳಿದ್ರೆ ಮನಃಕಾರಕ, ಚಂದ್ರಕಾರಕ. ಯಾರ್ಯಾರು ಈ ದೀಪ ಹಚ್ಚಿರ್ತೀರೋ, ಸೊ ನೀವೇ ಥಿಂಕ್ ಮಾಡ್ಕೊಳ್ಳಿ, ಈ ರಾಶಿಗಳಲ್ಲಿ ಎಸ್ಪೆಷಲಿ ಇದು ನೀವು ಹಚ್ಚಿದ್ರೆ, ಸೊ ನೆಕ್ಸ್ಟ್ ವಿತಿನ್ 3-4 ಡೇಸಲ್ಲೇ ಸೊ ಜಗಳ ಜಾಸ್ತಿ ಆಗಿರುತ್ತೆ, ಅಥವಾ ಆರೋಗ್ಯ ಸಮಸ್ಯೆ ಇರುತ್ತೆ, ಅಥವಾ ಅಡುಗೆ ಮಾಡುವಾಗ ಕೈ ಕಟ್ ಮಾಡ್ಕೊಳ್ಳೋದು, ಅಥವಾ ಸಿಲಿಂಡರ್ ಪ್ರಾಬ್ಲಮ್ ಆಗೋದು, ಅಥವಾ ಸೊ ನಿಮ್ಮ ಮನೇಲಿರುವಂಥ ಎಲೆಕ್ಟ್ರಾನಿಕ್ ಐಟಮ್ಸ್ ಏನಾದರೂ ಡ್ಯಾಮೇಜ್ ಆಗಿರೋದು ಆಗಿರುತ್ತೆ. ದಯವಿಟ್ಟು ಕೆಲವೊಂದೆಲ್ಲ ಮಾಡಬಾರ್ದು. ಸೊ ನಿಮಗೆ ಗೊತ್ತು, ಎಲ್ಲವೂ ರಿಸಲ್ಟ್ ಕೊಡೋದಿಲ್ಲ, ಹಾಗಾಗಿ ಮಾಡಬೇಡಿ. ನೆಕ್ಸ್ಟು, ನಮ್ಮದು ಮಕರ ರಾಶಿನೂ ಅಲ್ಲ, ಕುಂಭ ರಾಶಿನೂ ಅಲ್ಲ, ಕರ್ಕಾಟಕನೂ ಸಿಂಹನೂ ಅಲ್ಲ, ನಮ್ಮ ಜಾತಕದಲ್ಲಿ ಶನಿ ಚಂದ್ರ ಯೋಗನೂ ಇಲ್ಲ ಅಂತ ಹೇಳಿದ್ರೆ, ಈಗ ಪ್ರೆಸೆಂಟ್ ನಿಮ್ಮ ಜಾತಕದಲ್ಲಿ ನಿಮಗೆ ನಡೀತಾ ಇರುವಂತಹ ದೇಶ ಶನಿ ಚಂದ್ರ ಆಗಿದ್ರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್, ನಿಮ್ಮ ಜಾತಕದಲ್ಲಿ ಹೆಚ್ಚು ಗ್ರಹಗಳು ಶನಿ ನಕ್ಷತ್ರದಲ್ಲಿ, ಅಂದರೆ ಉತ್ತರ ಭಾದ್ರ, ಪುಷ್ಯ, ಅನುರಾಧ ನಕ್ಷತ್ರದಲ್ಲಿ ಹೆಚ್ಚು ಗ್ರಹಗಳು ಕೂತಿದ್ರೆ, ಅಥವಾ ಚಂದ್ರನ ನಕ್ಷತ್ರಗಳಾದಂತಹ ರೋಹಿಣಿ, ಶ್ರವಣ, ಹಸ್ತ ಈ ನಕ್ಷತ್ರಗಳಲ್ಲಿ ಕೂತಿದ್ರೆ, ಅಥವಾ ಮೃಗಶಿರ, ಚಿತ್ತ, ಧನಿಷ್ಠದಲ್ಲಿ ಕೂತಿದ್ರೆ ದಯವಿಟ್ಟು ನೀವು ಈ ದೀಪಗಳನ್ನು ಹಚ್ಚಬೇಡಿ. ಇವೆಲ್ಲ ನಮಗೆ ಗೊತ್ತಿಲ್ಲ ಮೇಡಮ್, ಡೇಟ್ ಆಫ್ ಬರ್ತ್ ಇಲ್ಲ ಅಂದರೆ ಹಚ್ಚಲಿಕ್ಕೆ ಹೋಗ್ಬೇಡಿ. ಸೊ ಸುಮ್ಮನಿರಿ. ಸೊ ನೀವು ಹಚ್ಚೋದ್ರಿಂದ ಏನಾಗುತ್ತೆ, ಪ್ರಾಬ್ಲಮ್ಸ್ ಆಗುತ್ತೆ ಹೊರತು ವಿನಃ ನಿಮಗೆ ಇಲ್ಲಿ ಸೊ ರಿಸಲ್ಟು ಸಿಗೋದಿಲ್ಲ. ನಮ್ಮ ಸ್ಟೂಡೆಂಟ್ಸ್ ಒಂದಷ್ಟು ಜನ ಕಮೆಂಟ್ ಹಾಕಿ ಕೇಳ್ತಿದ್ರು, ಇದಕ್ಕೆ ಏನು ಹೇಳಿ ಅಂತ. ಹಚ್ಚಬೇಡಿ ಅಂತ ನಾನು ಹೇಳ್ತೀನಿ. ನೀವು ಹಾಗೂ ಹಚ್ಚಬೇಕಾಗಿದ್ರೆ ವೆರಿ ಸಿಂಪಲ್, ನಿಮ್ಮ ಮನೆಯ ಏನು ದೀಪ ಹಚ್ಚಿರಲ್ಲ, ತುಪ್ಪದ ದೀಪ ಹಚ್ಚಿ ಸಾಕು. ಸೊ ಈ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ, ಸಮಸ್ಯೆನ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಈ ಒಂದು ವಿಚಾರನ ನಿಮ್ಮೊಂದಿಗೆ ಹಂಚ್ಕೊತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು, ಧನ್ಯವಾದಗಳು.